ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ಕಾರ್ತಿಕ ಮಾಸ ದೀಪಗಳ ಮಾಸವಾದರೆ ಈ ಮಾರ್ಗಳಿ ಮಾಸ ಅಂದರೆ ಧನುರ್ಮಾಸ ಅಂತ ಏನು ಹೇಳ್ತೀವಿ ಅದು ದೇವತೆಗಳ ಮಾಸವಾಗಿರುತ್ತೆ. ಈ ಕಾರ್ತಿಕ ಮಾಸದಲ್ಲಿ ದೀಪಗಳೆಲ್ಲ ಎದ್ದು ನಮ್ಮನ್ನು ಮಾತಾಡಿಸುತ್ತಂತೆ. ಆದರೆ ಈ ಮಾರ್ಗಳಿ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ನಾವು ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವತೆಗಳನ್ನು ನಾವು ಆರಾಧನೆ ಮಾಡಬೇಕಲ್ವ. ಸೊ ಹಾಗಾದರೆ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ವೈಕುಂಠ ಏಕಾದಶಿಯ ಒಂದು ವಿಶೇಷತೆಯನ್ನು ಈ ಒಂದು ವಿಡಿಯೋಗಳ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಯಾವ ದೇವಸ್ಥಾನ ಗೊತ್ತಾಯ್ತಲ್ಲ, ಇದೇ ನಮ್ಮ ವಿಜಯನಗರದಿಂದ ಮೂಡಲ್ಪಾಳ್ಯದ ಬಳಿಗೆ ಹೋಗುತ್ತಿರುವ ಜಾಗದಲ್ಲಿ ಇರುವಂತಹ ಕಾವೇರಿ ಬಡಾವಣೆಯಲ್ಲಿರುವಂತಹ ಶ್ರೀ ಸಂಜೀವಿನಿ ಕ್ಷೇತ್ರ. ಈ ಒಂದು ದೇವಸ್ಥಾನದ ವಿಡಿಯೋಗಳ ಜೊತೆಗೆ ನಾವೀಗ ವೈಕುಂಠ ಏಕಾದಶಿಯ ಒಂದು ವಿಶೇಷತೆಯನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಈ ವರ್ಷದ ವೈಕುಂಠ ಏಕಾದಶಿಯನ್ನು ಯಾವ ದಿನ ಆಚರಣೆ ಮಾಡ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ವೈಕುಂಠ ಏಕಾದಶಿ ಇದೇ ಡಿಸೆಂಬರ್ ತಿಂಗಳ 23ನೇ ತಾರೀಕು ಅಂದರೆ ಶನಿವಾರ. ತುಂಬ ವಿಶೇಷವಾದಂತಹ ದಿನವೂ ಸಹ ಶನಿವಾರ 23ನೇ ತಾರೀಕು ವೈಕುಂಠ ಏಕಾದಶಿಯ ಒಂದು ಆರಾಧನೆ ಇರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ವೈಕುಂಠ ಏಕಾದಶಿ ಅಂದರೆ ಏನು? ವೈಕುಂಠ ಎಂದರೆ ವಿಷ್ಣು ಲೋಕ. ವಿಷ್ಣುವಿಗೆ ವೈಕುಂಠ ಎಂಬ ಹೆಸರಿದೆ ಎಂದು ತಿಳಿದು ಬರುತ್ತದೆ. ಕಾರಣ, ಒಂದು ಮನ್ವಂತರದಲ್ಲಿ ವಿಷ್ಣುವು ವೈಕುಂಠೆ ಎಂಬ ಸ್ತ್ರೀಯಲ್ಲಿ ಅವತರಿಸಿದನು. ಇದರಿಂದ ನಾರಾಯಣನಿಗೆ ವೈಕುಂಠನೆಂಬ ಹೆಸರು ಬಂತು ಎಂದು ಮಹಾಭಾರತದ ಶಾಂತಿ ಪರ್ವದಿಂದ ತಿಳಿದು ಬರುತ್ತದೆ. ಇನ್ನು ಏಕಾದಶಿ ಎಂದರೆ ಚಾಂದ್ರಮಾನದ 11ನೆಯ ತಿಥಿ ಎಂದು ಸ್ಥೂಲವಾಗಿ ಹೇಳಬಹುದು. ಏಕಾದಶಿ ಒಂದು ವ್ರತ. ಏಕಾದಶಿ ದಿನದಂದು ಉಪವಾಸವಿದ್ದು ದ್ವಾದಶಿಯ ದಿನ ಆ ತಿಥಿಯಲ್ಲಿಯೇ ನಿತ್ಯ ಕರ್ಮ ಮುಗಿಸಿ ಭೋಜನ ಮಾಡಬೇಕು. ದಶಮಿಯಂದು ಅಂದರೆ ಏಕಾದಶಿಯ ಹಿಂದಿನ ದಿನ ಒಂದು ಹೊತ್ತು ಮಧ್ಯಾಹ್ನ ಊಟ ಮಾಡಿ ಭೋಗಗಳನ್ನು ತ್ಯಜಿಸಿ ಮರುದಿನ ಏಕಾದಶಿ ಉಪವಾಸ ಮಾಡಬೇಕು. ಇಲ್ಲಿ ಉಪವಾಸ ಎಂದರೆ ಆಹಾರ ಸೇವಿಸದಿರುವುದು ಎಂಬುದೊಂದು ಅರ್ಥವಾದರೆ, ಇನ್ನೊಂದು ಅರ್ಥ ಭಗವಂತನ ಸಮೀಪದಲ್ಲಿರುವುದು ಎಂದರೆ ಶುಚಿಯಾಗಿ ಎಡಬಿಡದೆ ಭಗವಂತನ ಸ್ಮರಣೆ ಮಾಡುತ್ತಿರುವುದು ಎಂದರ್ಥ. ಇದರಿಂದ ಏಕಕಾಲಕ್ಕೆ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಭಗವನ್ನಾಮ ಸ್ಮರಣೆಯಿಂದ ಶಾಂತಿ ದೊರೆಯುತ್ತದೆ. ಹೀಗೆ ಎಡಬಿಡದೆ ಏಕಾದಶಿ ವ್ರತ ಮಾಡುವುದರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬಹುದು. ಮಹಾಕವಿ ಕಾಳಿದಾಸ ಹೇಳಿರುವಂತೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಧರ್ಮ ಸಂಪಾದನೆಗೆ ಸ್ವಸ್ತಿ ಶರೀರ ಅತ್ಯಗತ್ಯ. ವೈಕುಂಠ ಏಕಾದಶಿಯ ಬಗ್ಗೆ ಕತೆ ಇಂತಿದೆ. ಭಾಗವತೋತ್ತಮನಾದ ನಂದಗೋಪನು ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೆ ಆಚರಿಸುತ್ತಿದ್ದನು. ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದ. ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದಂತಹ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲ ಕುಲದವರೆಲ್ಲ ಬಲರಾಮಕೃಷ್ಣರಿಗೆ ಈ ಸುದ್ದಿ ಮುಟ್ಟಿಸಿದರು. ಸರ್ವಜ್ಞನಾದ ಶ್ರೀಕೃಷ್ಣ ಅವರಿಗೆಲ್ಲ ಅಭಯವಿತ್ತು ತಂದೆಯವರನ್ನು ಕರೆತರುವುದಾಗಿ ಹೇಳಿ ವರ್ಣಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ. ಶ್ರೀಕೃಷ್ಣ ವರ್ಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗಿದನು. ನಂದಗೋಪನಿಗೆ ಪರಮಾನಂದವಾಯಿತು. ವರ್ಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲರಿಗೆಲ್ಲ ಹೆಮ್ಮೆ ಎನಿಸಿತು. ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ, ಆದರೆ ಅವನ ನಿಜ ರೂಪ ಅರಿಯಲಾರೆವು ಎಂದು ಪರಿತಪಿಸಿದರು. ಇದನ್ನರಿತ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸಿದ. ಅದರಂತೆ ಅವರೆಲ್ಲ ಮಾಡಲಾಗಿ ಅವರ ಕಣ್ಣಿಗೆ ವೈಕುಂಠ ಕಾಣಿಸಿತು. ಅವರ ಮನಸ್ಸು ತೃಪ್ತಿಯನ್ನು ಹೊಂದಿತು. ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು. ಎಲ್ಲರೂ ಧನ್ಯರಾದರು. ಬಹುಶಃ ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆದಿರಬಹುದೆಂದು ಊಹಿಸಬಹುದು. ಪುರಾಣಗಳಿಗೆ ಮಹತ್ವವಾದ ಸ್ಥಾನವಿದೆ. ಅವು ಜನಜೀವನಕ್ಕೆ ಹೊಂದಿಕೊಂಡು ಹೋಗುವ ವಿಷಯಗಳನ್ನು ಪ್ರತಿಪಾದಿಸುತ್ತವೆ. ಸಾಮಾನ್ಯ ಜನರಿಗೆ ಅವುಗಳಿಂದ ಉಪಕಾರವಾಗುತ್ತದೆ. ಲೋಕೋಪಕಾರಕ್ಕಾಗಿ ವ್ಯಾಸರು 18 ಪುರಾಣಗಳನ್ನು ರಚಿಸಿದರು. ಇಂತಹ ಪುರಾಣಗಳಲ್ಲಿ ನಾರದೀಯ ಪುರಾಣ ಸಹ ಒಂದು. ನಾರದರ ಪ್ರೇರಣೆಯಿಂದ ಅನೇಕ ಪವಿತ್ರ ಗ್ರಂಥಗಳ
ಪೂಜೆ ಪುರಸ್ಕಾರಗಳ ವ್ರತ ಕಥೆಗಳು ಈ ಜಗತ್ತಿಗೆ ಬಂದಿವೆ ಎಂದರೆ ಅತಿಶಯೋಕ್ತಿ ಆಗಲಾರದು. ಇಂತಹ ಪವಿತ್ರ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ, ಶ್ರೇಯಸ್ಕರವಾದ, ಸಕಲರು ಸುಲಭದಲ್ಲಿ ಆಚರಿಸಲು ಯೋಗ್ಯವಾದ ವ್ರತ ಏಕಾದಶಿ ವ್ರತ. ವಸಿಷ್ಠರ ಪ್ರಕಾರ 11 ಇಂದ್ರಿಯಗಳಿಂದ ಸಂಪಾದಿಸಿದ ಸಕಲ ಪಾಪಗಳನ್ನು 11ನೆಯ ತಿಥಿಯಾದ ಏಕಾದಶಿಯು ಪರಿಹರಿಸುತ್ತದೆ. ಆದ್ದರಿಂದ ಏಕಾದಶಿಗೆ ಸಮನಾದ ಪಾವನವಾದದ್ದು ಯಾವುದೂ ಇಲ್ಲ. ವೈಕುಂಠ ಏಕಾದಶಿಯ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ ಅನ್ನೋದು ನಂಬಿಕೆ. ಅಲ್ಲದೆ ವೈಕುಂಠ ಏಕಾದಶಿಯ ಪವಿತ್ರ ದಿನ ಅಭ್ಯಂಜನ ಮಾಡಿ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಕಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ಮುಕ್ತಿ ಕಟ್ಟಿಟ್ಟ ಬುತ್ತಿ ಅನ್ನುವ ನಂಬಿಕೆಯೂ ಇದೆ. ವೈಕುಂಠ ಏಕಾದಶಿಯ ಇನ್ನಷ್ಟು ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ನಾವು ಶ್ರೀ ಸಂಜೀವಿನಿ ಕ್ಷೇತ್ರ ಟ್ರಸ್ಟ್, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ಶ್ರೀ ವಿನಾಯಕ, ಶ್ರೀ ಶನೈಶ್ವರ ದೇವಸ್ಥಾನ, ಕಾವೇರಿ ಬಡಾವಣೆ, ನಾಗರಬಾವಿ ಮುಖ್ಯ ರಸ್ತೆ, ವಿಜಯನಗರ, ಬೆಂಗಳೂರು 40. ಈ ಒಂದು ದೇವಸ್ಥಾನದಲ್ಲಿ ಆಯೋಜಿಸಲಾಗಿರುವಂತಹ ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ನಾವಿಲ್ಲಿ ನೋಡೋಣ. ತಾರೀಕು 22/12/2023 ಶುಕ್ರವಾರ ಸಂಜೆ 5 ಗಂಟೆಗೆ ಗಂಗೆ ಪೂಜೆ ಮತ್ತು 6 ಗಂಟೆಗೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಇರುತ್ತೆ. ನಂತರದ ದಿನ ಅಂದರೆ 23ನೇ ತಾರೀಕು ಶನಿವಾರದಂದು ಬೆಳಗಿನ ಜಾವ 5:30ರಿಂದ ರಾತ್ರಿ 11 ಗಂಟೆಯವರೆಗೆ ವೈಕುಂಠ ಏಕಾದಶಿಯ ಮುಖ್ಯ ದ್ವಾರವನ್ನು ಅಂದರೆ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ದರ್ಶನವನ್ನು ಸಹ ನಾವು ಪಡೆಯಬಹುದು. ಬೆಳಗಿನ ಜಾವ 5:30ರಿಂದ ರಾತ್ರಿ 11 ಗಂಟೆಯವರೆಗೆ, ಅದು 11 ಗಂಟೆ ಮೇಲೆ ಸಹ ಆಗಬಹುದು. ನಂತರ ದಿನ 24/12/2023 ಅಂದರೆ ಭಾನುವಾರ ಹನುಮ ಜಯಂತಿ ಹಾಗೂ ದ್ವಾದಶಿಯ ಪ್ರಯುಕ್ತ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಹಾಗೂ ಸಂಜೆ 6 ಗಂಟೆಗೆ ಸರಿಯಾಗಿ ಶ್ರೀ ಸ್ವಾಮಿಯವರನ್ನು ಮುಖ್ಯ ಬೀದಿಗಳಲ್ಲಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಿಂದ ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಪಟದ ಕುಣಿತ, ಸೋಮರ ಕುಣಿತ, ಚಿಲಿಪಿಲಿ ಗೊಂಬೆಗಳು, ವಾದ್ಯ ಹಾಗೂ ತಮಟೆ ವಾದನಗಳೊಂದಿಗೆ ಶ್ರೀ ಸ್ವಾಮಿಯವರ ಮೆರವಣಿಗೆಯ ನಂತರ ಶ್ರೀ ಸ್ವಾಮಿಯವರ ಶಯನೋತ್ಸವ ಸೇವೆ ನಡೆಯುತ್ತದೆ. ಈ ಒಂದು ಕರುನಾಡ ರಂಗೋತ್ಸವ ಅಂತ ಏನಿದೆ, ಈ ಒಂದು ಮೆರವಣಿಗೆ ಅಂದರೆ ರಸಮಂಜರಿಯನ್ನು ಸಂಜೀವಿನಿ ಕ್ಷೇತ್ರದ ದೇವಸ್ಥಾನದಿಂದ ಆರಂಭಗೊಂಡು ಪ್ರಿಯದರ್ಶಿನಿ ಬಡಾವಣೆ, ಮೂಡಲಪಾಳ್ಯ, ಪಟ್ಟೇಗಾರಪಾಳ್ಯ, ಪ್ರಶಾಂತನಗರ, ಕೊನೆಯದಾಗಿ ದೇವಸ್ಥಾನಕ್ಕೆ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ ಈ ಒಂದು ವಿಡಿಯೋವನ್ನು ಮುಗಿಸುವಂತಹ ಸಮಯ, ಕಳೆದ ವರ್ಷ ಯಾರೆಲ್ಲ ಈ ಒಂದು ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಿದ್ರಿ ಮತ್ತು ಈ ವರ್ಷ ಯಾರೆಲ್ಲ ದರ್ಶನವನ್ನು ಮಾಡ್ತಿದ್ದೀರಾ, ಎಲ್ಲರೂ ಏನು ಡಿಫ್ರೆನ್ಸು, ದೇವಸ್ಥಾನದಲ್ಲಿ ಏನೋ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಹೊರನೋಟ ಏನೋ ಒಂದು ಚೇಂಜಸ್ ಆಗಿದೆಯಲ್ಲ ಅಂತ ಅನಿಸಿದ್ರೆ ಏಕಾದಶಿಯ ನಂತರ ಮತ್ತೊಂದು ವಿಡಿಯೋ, ಈ ಒಂದು ದೇವಸ್ಥಾನದ ವಿಡಿಯೋವನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಶ್ರೀನಿವಾಸನಿಗೆ ಗೋವಿಂದ ಅಂತ ಒಂದು ಕಮೆಂಟನ್ನು ಮಾಡಬಹುದು. ಈಗ ಈ ಒಂದು ವಿಡಿಯೋನ ನಾವು ಇಲ್ಲಿ ಮುಗಿಸೋಣ. ಈ ವಿಡಿಯೋ ಖಂಡಿತ ನಿಮಗೆ, ಈ ಒಂದು ಮಾಹಿತಿ ಕೊಟ್ಟಿರುವಂತಹ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಇಲ್ಲೂ ಸಹ ನಿಮಗೆ ಏನಾದರೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಶ್ರೀನಿವಾಸನಿಗೆ ಗೋವಿಂದ, ಶ್ರೀ ವೆಂಕಟರಮಣ ಗೋವಿಂದ ಅಂತ ಹೇಳ್ತಾ ಒಂದು ಕಮೆಂಟ್ ಮಾಡ್ಬೋದು. ಸರಿ, ಹಾಗಾದರೆ ಈ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ಭಾಗದಲ್ಲಿ ಭೇಟಿ ಆಗ್ತೀನಿ. ಸೊ ತಮಗೆಲ್ಲರಿಗೂ ಕೃತಜ್ಞತೆ ಮತ್ತು ನಮಸ್ಕಾರಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ಬಾಳ್ಗೆ ಸಮೃದ್ಧಿಯೊಂದಿಗೆ.